ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಒಡಿಶಾದ 12 ಜನ ಕಾಂಗ್ರೆಸ್ ಶಾಸಕರು ಈಗ ಬೆಂಗಳೂರಿನಲ್ಲಿ ರೆಸಾರ್ಟ್ನಲ್ಲಿದ್ದಾರೆ. ಯಾರ ಕಂಟ್ರೋಲಲ್ಲಿದ್ದಾರೆ ಅಂದರೆ ಡಿ.ಕೆ. ಶಿವಕುಮಾರ್, ಆಪತ್ ಬಾಂಧವ ಕಾಂಗ್ರೆಸ್ಗೆ ಒಂದು ರೀತಿ ರೆಸ್ಕ್ಯೂವರ್ ಏನಂತಾರೆ, ಏನೋ ಇದೆಯಲ್ಲ ಪದ, ಅದು ಬರ್ತಿಲ್ಲ ಸದ್ಯಕ್ಕೆ. ಸೊ ಅಂತಹ ಒಂದು ಕಠಿಣಾತಿ ಕಠಿಣ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಮಾಡಬಹುದಾದಂತಹ ಒಂದು ಸನ್ನಿವೇಶ ಮತ್ತೆ ಎದುರಾಗಿದೆ ಇಂಡಿಯಾದಲ್ಲಿ. ಇಡೀ ಇಂಡಿಯಾದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಮಾಡಬಹುದಾದಂತಹ ಕೆಲಸ ಏನು ಅಂದರೆ ಶಾಸಕರನ್ನ ಅಡ್ಡ ಮತದಾನ ಆಗದಂತೆ, ಆಪರೇಷನ್ ಕಮಲಕ್ಕೆ ಒಳಗಾಗದಂತೆ, ಬೇರೆ ರಾಜ್ಯದ MLAಗಳನ್ನ ರಕ್ಷಣೆ ಮಾಡುವ ಕೆಪಾಸಿಟಿ ಇರುವ ಏಕೈಕ ಕಾಂಗ್ರೆಸ್ ಲೀಡರ್ ಅಂದರೆ ಅದು ಡಿ ಕೆ ಶಿವಕುಮಾರ್, ಕರ್ನಾಟಕದ ಉಪ ಮುಖ್ಯಮಂತ್ರಿ. ಅವರದರಲ್ಲಿ ಟ್ರಬಲ್ ಶೂಟರ್ ಎಂಟ್ರಿ ಆಗಿದ್ದಾರೆ. ಅವನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಸೊ ಯಾವ್ದಿದು ಹೊಸ ಆಪರೇಷನ್ ಕಮಲ, ಆ ನೀಚಾತಿ ನೀಚ ಆಪರೇಷನ್ ಕಮಲ ಮತ್ತೆ ಯಾಕೆ ಸದ್ದು ಮಾಡ್ತಾ ಇದೆ ಮತ್ತು ಒಡಿಶಾದಲ್ಲಿ ಯಾಕೆ ಈಗ ಅದು ಮುನ್ನೆಲೆಗೆ ಬಂದಿದೆ? ಇಂತಹ ಸಿಚುವೇಶನ್ ಯಾಕಾಗಿದೆ ಅಂದರೆ ರಾಜ್ಯಸಭಾ ಚುನಾವಣೆಗಳು. ಇದೇ ಮಾರ್ಚ್ 16ನೇ ತಾರೀಕು ರಾಜ್ಯಸಭಾ ಚುನಾವಣೆ ಇದೆ. ಬಿಜೆಪಿಗೆ ಒಂದು ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಮತಗಳಿದಾವೆ. ಆದರೆ ಎರಡನೇ ಕ್ಯಾಂಡಿಡೇಟ್ ಅನ್ನು ಸಹ ಇಳಿಸಿದೆ. ಆ ಎರಡನೇ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೋಬೇಕು ಅಂದ್ರೆ ಕಾಂಗ್ರೆಸ್ಸಿನ ಕೆಲವರು ಮತ್ತು ಬಿಜು ಜನತಾ ದಳದ ಕೆಲವರು ಶಾಸಕರು ಅಡ್ಡ ಮತದಾನ ಮಾಡಬೇಕಾಗುತ್ತೆ. ಇಲ್ಲದೆ ಹೋದರೆ ಬಿಜೆಪಿಯ ಎರಡನೇ ಅಭ್ಯರ್ಥಿ ಸೋಲುಂತಾರೆ. ಸೊ ಆ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಎರಡನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬೇಕು ಅಂತ ಬಿಜೆಪಿ ಯೋಚನೆ ಮಾಡಿದ್ರೆ ಅದರ ತಲೆಗೆ ಬರೋದೇ ತನ್ನ ನೀಚಾತಿ ನೀಚ ಟ್ರಿಕ್ ಆಪರೇಷನ್ ಕಮಲ. ಮತ್ತು ಅದಕ್ಕೆ ಬಲಿಯಾಗುವಂತಹ ನೀಚ ಮನಸ್ಥಿತಿಯ ಕಾಂಗ್ರೆಸ್ನವರು. ದಿನ ಬೆಳಗಾದ್ರೆ ದುಡ್ಡು ತೋರಿಸಿದ್ರೆ, CBIನ ತೋರಿಸಿದ್ರೆ, EDನ ತೋರಿಸಿದ್ರೆ ಹೋಗಿ ಬಿಜೆಪಿ ಕಾಲಿಗೆ ಬಿದ್ದು ಗುಲಾಮಗಿರಿ ಒಪ್ಕೊಂಡು ಅಲ್ಲಿ ಹೋಗಿ ಜಾಯ್ನ್ ಆಗ್ಬಿಡ್ತಾರೆ. ಸೊ ಆ ಭಯ ಒಡಿಶಾದಲ್ಲಿ ಬಂತು. ಒಡಿಶಾದಲ್ಲಿ ಆ ಭಯ ಬಂದ ತಕ್ಷಣನೇ ಕಾಂಗ್ರೆಸ್ ಹೈಕಮಾಂಡ್ಗೆ ಸೂಚನೆಗಳು ಸಿಕ್ಕ ತಕ್ಷಣನೇ ಅವ್ರು ಹುಡುಕಿದ್ರು ಹೇಗೆ ಇವರನ್ನ ಕಾಪಾಡೋದು, ಯಾವ ರಾಜ್ಯಕ್ಕೆ ಕಳಿಸೋದು, ಏನು ಮಾಡೋದು ಎತ್ತ ಅಂತ. ಅವರಿಗೆ ಕಣ್ಣೆದುರುಗಡೆ ಬಂದಿದ್ದೆ ಡಿ ಕೆ ಶಿವಕುಮಾರ್, ಟ್ರಬಲ್ ಶೂಟರ್. ಇಂತಹ ಸನ್ನಿವೇಶದಲ್ಲಿ ನಾನು ಹೇಳ್ದಂಗೆ ಇಡೀ ಭಾರತದಲ್ಲಿ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಯಲ್ಲಿ, ಈ ಹಿಂದೆ ಇದ್ರು ಕಾಂಗ್ರೆಸ್ನಲ್ಲಿ ಇಂತಹ ಘಟಾನುಘಟಿ ಲೀಡರ್ಗಳಿದ್ರು, ಬಟ್ ಇವತ್ತಿಗೆ ಇಡೀ ದೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ರಾಜ್ಯದ ಸರ್ಕಾರ ಉಳಿಸ್ಬೇಕು ಅನ್ನೋದಾದ್ರೆ, ಇನ್ನೊಂದು ರಾಜ್ಯದ MLAಗಳನ್ನ ಪೋಚಿಂಗ್ನಿಂದ, ಅಡ್ಡ ಮತದಾನದಿಂದ, ಆಪರೇಷನ್ ಕಮಲದಿಂದ ಬಚಾವ್ ಮಾಡಬೇಕಾದ್ರೆ ನಿಲ್ಲಿಸಬಹುದಾದಂತಹ ಏಕೈಕ ಲೀಡರ್ ಕಾಂಗ್ರೆಸ್ನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಅದು ಡಿ ಕೆ ಶಿವಕುಮಾರ್. ಸೊ ಡಿ ಕೆ ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಭುವನೇಶ್ವರಿಂದ ಹೊಸ ಒಂದು ಪ್ರೈವೇಟ್ ಜೆಟ್ ಅನ್ನ ಕಳಿಸಿ ಅಲ್ಲಿಂದ ಎಲ್ಲರನ್ನು ಇಲ್ಲಿಗೆ ಸಾಗಾಕೊಂಡು ಬಂದಿದ್ದಾರೆ. ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಳಿದ್ರು ಕೆಂಪೇಗೌಡ, ಅಲ್ಲಿಂದ ಸೀದಾ ರಾಮನಗರದ ಬಳಿ ಇರುವ ವಂಡರ್ಲಾ ಹತ್ರ ಇರುವಂತಹ ಒಂದು ರೆಸಾರ್ಟ್ ಅಲ್ಲಿ ಎಲ್ಲರನ್ನು ಒಂದು ಪಂಜರದಲ್ಲಿ ಹಾಕದಂಗೆ ಹಾಕಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಏನು ಹೋಗಿಲ್ಲ ಇಲ್ಲಿಯವರೆಗೆ, ಇವತ್ತು ರಾತ್ರಿ ಹೋಗ್ತಾರೆ ಅನ್ನುವಂತಹ ಸುದ್ದಿ. ನಾನು ಈ ಸುದ್ದಿ ಮಾಡುವ ಹೊತ್ತಿಗೆ ಹೋಗ್ತಾರೆ. ಹೋಗಿ ಅವ್ರ ಜೊತೆ ಎಲ್ಲ ಕುಳಿತು ನಗ್ನಗ್ತಾ ಮಾತಾಡಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೇನು ಕೊರತೆ ಆಗದಂಗೆ ನೋಡಿಕೊಂಡು ಅವ್ರನ್ನ ಅಷ್ಟೇ ಸೇಫ್ ಆಗಿ ಮಾರ್ಚ್ 16ನೇ ತಾರೀಕು ವೋಟಿಂಗ್ ಟೈಮ್ಗೆ ಕರೆಕ್ಟಾಗಿ ಅಲ್ಲಿಗೆ ಕಳಿಸಿ ಎಲ್ಲರೂ ಸಹ ಕಾಂಗ್ರೆಸ್ ಹೇಳಿದ ವ್ಯಕ್ತಿಗೇನೆ ಮತ ಚಲಾಯಿಸುವ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿಯನ್ನ, ಮನವೊಲಿಸುವ ಜವಾಬ್ದಾರಿಯನ್ನ ಈಗ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಸೊ ಹೊತ್ಕೊಂಡಿದ್ದಾರೆ, ಹೊರಲೇಬೇಕಾಗತ್ತೆ. ಬಟ್ ಅದು ಕರ್ನಾಟಕದ ರಾಜಕೀಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ ನೋಡೋದಾದರೆ ಹೌದು, ಸ್ವಲ್ಪ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಾಬೀತು ಮಾಡಬಹುದು, ಕರ್ನಾಟಕದಲ್ಲಿ ನಾನು ಎಷ್ಟು ದುಡಿತಾ ಇದ್ದೀನಿ, ಪಕ್ಷಕ್ಕೆ ಎಷ್ಟೊಂದು ದುಡಿತಾ ಇದ್ದೀನಿ, ವೇರ್ ಇಸ್ ಮೈ ಕೂಲಿ, ನನ್ನ ಕೂಲಿ ಎಲ್ಲಿ, ನನಗೆ ಮುಖ್ಯಮಂತ್ರಿ ಸ್ಥಾನ ಎಲ್ಲಿ, ಯಾಕೆ ಇನ್ನೂ ಕೊಟ್ಟಿಲ್ಲ, ಯಾಕೆ ಸಿದ್ದರಾಮಯ್ಯನವರು ಇನ್ನೂ ಅದೇ ಕುರ್ಚಿಯಲ್ಲಿ ಕೂತಿದ್ದಾರೆ ಅಂತ ಒತ್ತಿ ಕೇಳೋದಕ್ಕೆ ಇದೊಂದು ಅವಕಾಶ ಆಗತ್ತೆ, ಇದೊಂದು ಸಂದರ್ಭ ಆಗತ್ತೆ. ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸೋದಕ್ಕೂ ಸಹ ಇದು ಅನುಕೂಲ ಆಗುತ್ತೆ. ನೋಡ್ರಪ್ಪ, ಏನೇ ಸಮಸ್ಯೆ ಬಂದ್ರು ಹೈಕಮಾಂಡ್ ನನ್ನ ಕಡೆ ನೋಡುತ್ತೆ, ನಾನೇ ಟ್ರಬಲ್ ಶೂಟರ್. ನಿಮ್ಮಲ್ಲಿ ಯಾರಿಗಾದ್ರೂ ಈ ಕೆಪಾಸಿಟಿ ಇದೆಯಾ? ಒಡಿಶಾದ MLAಗಳನ್ನ ತಗೊಂಡು ಬಂದು ಸೇಫ್ ಗಾರ್ಡ್ ಮಾಡಿ ನಾನು ಅವರನ್ನ ಪೋಚಿಂಗ್ ಆಗದಂತೆ ನೋಡ್ಕೊಳ್ತಾ ಇದ್ದೀನಿ, ಆಪರೇಷನ್ ಕಮಲಕ್ಕೆ ಒಳಗಾಗದಂತೆ ನೋಡ್ಕೊಳ್ತಾ ಇದ್ದೀನಿ. ನಿಮಗಿದೆಯಾ ಕೆಪಾಸಿಟಿ? ಇಷ್ಟೆಲ್ಲ ಕೆಪಾಸಿಟಿ ಇದ್ದು, ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ಖರ್ಚು ಮಾಡಿದ್ರು ಸಹ ನನಗೆ ನನ್ನ ಕೂಲಿಯಲ್ಲಿ
ನಾನು ಮುಖ್ಯಮಂತ್ರಿ ಮಾಡಬೇಕು ಮಾಡಿ ದಯವಿಟ್ಟು ನೀವೆಲ್ಲ ಸಹಕಾರ ಕೊಡಿ ಅಂತ MLAಗಳನ್ನ ಕೇಳ್ಕೊಳ್ಳೋ ಇದೊಂದು ಸಂದರ್ಭ, ಇದೊಂದು ಅವಕಾಶ. ಸೊ ಕರ್ನಾಟಕದ ಪಾಲಿಟಿಕ್ಸ್ ಮೇಲೆ ಇಂಡೈರೆಕ್ಟ್ ಆಗಿ ಇದು ಪರಿಣಾಮವನ್ನು ಬೀರುತ್ತೆ ಅಥವಾ ಎಫೆಕ್ಟ್ ಇರುತ್ತೆ. ಹೈಕಮಾಂಡ್ ಮುಂದೆ ಕೂತಾಗಲೂ ಸಹ DK ಶಿವಕುಮಾರ್ ಇದನ್ನೊಂದು ಆ್ಯಡ್ ಮಾಡ್ಕೊಳ್ತಾರೆ. ನೋಡಿ, ನೀವು ಹೇಳಿದ್ದನ್ನೆಲ್ಲ ಕೇಳಿದೆ. ಒಡಿಶಾದಿಂದ ನನಗೂ ಒಡಿಶಾಗೆ ಏನು ಸಂಬಂಧ? ಅಲ್ಲಿಂದ MLAಗಳನ್ನು ಕರ್ಕೊಂಡು ಬಂದು ಸೇಫ್ ಗಾರ್ಡ್ ಮಾಡಿದೆ, ಪಂಜರದಲ್ಲಿಟ್ಟೆ, ಅವ್ರನ್ನ ಬಚಾವ್ ಮಾಡಿದೆ, ಇದೆಲ್ಲ ಹಿಡ್ಕೊಳ್ಬೋದು. ಆಮೇಲೆ ಹಳೆದಲ್ಲೇ ನೆನಪಿಸ್ತಾರೆ, ಗುಜರಾತ್ MLAಗಳನ್ನು ರಕ್ಷಣೆ ಮಾಡೋಕ್ಕೆ ಹೋಗಿ ನಾನು CBI EDಗಳಿಗೆ ಸಿಗಾಕೊಳ್ಬೇಕಾಯ್ತು, ನನ್ನನ್ನು ಜೈಲಿಗೆ ಹಾಕಿದ್ರು, ತಿಹಾರಲ್ಲಿ ಬಂದ್ ಮಾಡಿದ್ರು ನನ್ನನ್ನು. ಈಗ ಪಟ್ಟಿ ಹಂಗೆ ಇರುತ್ತೆ. ಸೊ ಎನಿಹೌ, ಈಗ ಆ ಆಪರೇಷನ್ ಕಮಲ ಅನ್ನುವಂತಹ ಅತಿ ನೀಚತನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕಣ್ಣು ಒಡಿಶಾದ ಕಾಂಗ್ರೆಸ್ನ 12 MLAಗಳ ಮೇಲೆ ಬಿದ್ದಿದೆ. ಅವರಿಂದ ಬಚಾವ್ ಮಾಡೋದಕ್ಕೆ ಕರ್ನಾಟಕವನ್ನು ಆಶ್ರಯಿಸಿದ್ದಾರೆ. ಟ್ರಬಲ್ ಶೂಟರ್ DK ಶಿವಕುಮಾರನ್ನು ಆಶ್ರಯಿಸಿದ್ದಾರೆ. ಸೊ ಕರ್ನಾಟಕದ ಬಿಡದಿ ಬಳಿಯ ಒಂದು ರೆಸಾರ್ಟ್ನಲ್ಲಿ ಭದ್ರವಾಗಿ ಅಷ್ಟು ಜನ DK ಶಿವಕುಮಾರ್ ಅವರ ಪಂಜರದಲ್ಲಿ ಇದ್ದಾರೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.